ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಮೈಲಾಪುರ ಗ್ರಾಮದ ದಲಿತರಿಗೆ ವಿವಿಧ ರೀತಿಯ ಸವಲತ್ತುಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಹೊಸಕೋಟೆ ನಗರದಲ್ಲಿ ಜಾಂಬವ್ವ ಯುವ ಸೇನಾ ಸಂಘಟನೆ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ತಮಟೆ ಚಳುವಳಿಯನ್ನು ನಡೆಸಲಾಯಿತು. ಹೊಸಕೋಟೆ ನಗರದ ಕೆಬಿ ವೃತ್ತದಿಂದ ಹೂಮಂಡಿ ವೃತ್ತದ ಮೂಲಕ ತಾಲೂಕು ಕಚೇರಿವರೆಗೆ ಜಾಂಬವ್ವ ಯುವ ಸೇನೆ ಸಂಘಟನೆಯ ನೂರಾರು ಪದಾಧಿಕಾರಿಗಳು ಮೆರವಣಿಗೆಯಲ್ಲಿ ಆಗಮಿಸಿ ತಾಲೂಕು ಕಚೇರಿ ಮುಂದೆ ತಮಟೆ ಚಳುವಳಿಯನ್ನು ನಡೆಸಿದರು. ಕೆಬಿ ವೃತ್ತದಿಂದ ಮೆರವಣಿಗೆಯಲ್ಲಿ ಆಗಮಿಸಿದಂತಹ ಜಾಂಬವ್ವ ಯುವ ಸೇನಾ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ರಮೇಶ್ ಚಕ್ರವರ್ತಿರವರು ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ತಾಲೂಕು ಕಚೇರಿ ಎದುರು ತಮಟೆ ಚಳುವಳಿಯನ್ನು ನಡೆಸಿದರು. ಬಳಿಕ ಮಾತನಾಡಿದಂತಹ ಅವರು ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಮೈಲಾಪುರ ಗ್ರಾಮದ ಸರ್ವೆ ನಂಬರ್ 5/1ರಲ್ಲಿರುವ 7 ಗುಂಟೆ ಗೋಮಾಳ ಜಮೀನು ಗ್ರಾಮದಲ್ಲಿದ್ದು, ಈ ಪ್ರದೇಶದಲ್ಲಿ ದಲಿತ ಸಮುದಾಯಕ್ಕೆ ಶವ ಸಂಸ್ಕಾರ ಮಾಡಲು ಹಾಗೂ ಸಾಂಸ್ಕೃತಿಕ ಸಮುದಾಯ ಕಾರ್ಯಕ್ರಮಗಳನ್ನು ನಡೆಸಲು ಸಮರ್ಪಕವಾದ ಸ್ಥಳದ ಕೊರತೆ ತೀವ್ರವಾಗಿ ಎದುರಾಗಿದ್ದು, ಗ್ರಾಮದಲ್ಲಿ ವಸತಿಗೆ ಹಾಗೂ ಅಂಬೇಡ್ಕರ್ ಭವನಕ್ಕೆ ಹಾಗೂ ರುದ್ರಭೂಮಿಗೆ ಸ್ಥಳಾವಕಾಶವನ್ನು ಗುರುತಿಸಿ ಅವರಿಗೆ ಮೀಸಲಿಡಬೇಕು. ಹಲವಾರು ವರ್ಷಗಳಿಂದ ದಲಿತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ. ಪ್ರಮುಖವಾಗಿ ರಾಜಕಾರಣಿಗಳ ಬಳಿ ನಾವು ಶಾಸಕರ ಸ್ಥಾನ ಕೇಳ್ತಿಲ್ಲ ಅಥವಾ ಬೇರೆ ಯಾವುದೇ ರಾಜಕೀಯ ಸ್ಥಾನಮಾನ ಕೇಳ್ತಿಲ್ಲ. ಬದಲಾಗಿ ದಲಿತ ಸಮುದಾಯಕ್ಕೆ ಸಮುದಾಯ ಭವನ ಆಗ್ಬೋದು, ಅಂಬೇಡ್ಕರ್ ಭವನ, ಜಗಜೀವನ್ ರಾವ್ ಭವನ ಅಥವಾ ವಸತಿ ಸಮುದಾಯಕ್ಕಾಗಿ ಸ್ಥಳಾವಕಾಶ ಜೊತೆಗೆ ರುದ್ರಭೂಮಿಗೆ ಜಾಗ ಕೇಳ್ತೇವೆ. ಅದನ್ನು ಕೊಟ್ಟಿಲ್ಲ ಅಂದರೆ ಹೇಗೆ? ಆದ್ದರಿಂದ ಮೈಲಾಪುರ ವಿಚಾರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದೊಂದು 15 ದಿನಗಳಲ್ಲಿ ಕೆಲಸ ಆಗದಿದ್ದರೆ ಉಪವಾಸ ಸತ್ಯಾಗ್ರಹವನ್ನು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಾಡ್ತೇನೆ ಅಂತ ಎಚ್ಚರಿಕೆ ನೀಡಿದರು. ಇವತ್ತು ಜಾಂಬವ್ವ ಯುವ ಸೇನೆ ಸಂಘಟನೆ ವತಿಯಿಂದ ಇಡೀ ತಾಲೂಕಿನ ಜಾಂಬವ್ವ ಯುವ ಸೇನೆ ಪದಾಧಿಕಾರಿಗಳು ಮತ್ತು ಮೈಲಾಪುರ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಸಮುದಾಯದವರಿಗೆ ನಾನು ನೇರವಾಗಿ ಮಾಧ್ಯಮದವರು ಮುಂದುಗಡೆ ನಮ್ಮ ಅಲ್ಲಿಗಳನ್ನು ಒಲೆ ಮಾದಿಗರು ಅಂತ ನಾವು ಕರೀತಾರೆ. ಒಲಿರುವ ಮಾದಿಗರ ನನ್ನ ಸಮುದಾಯದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು. ನಮಗೆ ಇವತ್ತಿನಿಂದಲೇ ಇಡೀ ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಮಟ್ಟಿಗೆ ದಲಿತರು ಜನಸಂಖ್ಯೆ ಇದೆ ಮತ್ತೆ ಅಲ್ಪಸಂಖ್ಯಾತರು ಮುಸಲ್ಮಾನರ ಜನಸಂಖ್ಯೆ ಇದೆ, ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಹೋರಾಟ ಮುಖಾಂತರನೇ ನಾವು ಹೋರಾಟ ಮಾಡಿ ನಾವು ಇವತ್ತು ನಮ್ಗೆ ಸೇರ್ಬೇಕಾಗಿರುವಂತಹ ಅನುದಾನಗಳನ್ನ ನಾವು ಪಡೆಯಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ರಾಜಕಾರಣಿಗಳಿಗೆ ದಲಿತರ ಮೇಲೆ ಮನಸ್ಸಿಲ್ವಾ ಅಥವಾ ರಾಜಕಾರಣಿಗಳಿಗೆ ದಲಿತರನ್ನ ಬೆಳೆಸಬೇಕು ಅನ್ನೋ ಮನಸ್ಸಿಲ್ವಾ? ಇವತ್ತಿನಿಂದಲೂ ಹೊಸಕೋಟೆ ತಾಲೂಕಿನಲ್ಲಿ 35,000 ರಿಂದ 45,000 ಜನಸಂಖ್ಯೆ ಮೇಲೆ ದಲಿತರಿದ್ದಾರೆ. ಹೀಗಿರ್ಬೇಕಾದ್ರೂ ಕೂಡ ನಾವು ಬೇರೆ ಏನು ಕೇಳ್ತಾ ಇಲ್ಲ. ನನ್ನ ಸಮುದಾಯದವ್ರಿಗೆ ಮಶಾಣ ಆಗಿರ್ಬೋದು, ರುದ್ರಭೂಮಿ ಆಗಿರ್ಬೋದು, ನನ್ನ ಸಮುದಾಯದವರಿಗೆ ಹಕ್ಕುಪತ್ರಗಳು ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳಾಗಿರ್ಬೋದು, ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸ್ಕೂಲ್ ಕಾಲೇಜುಗಳಾಗಿರ್ಬೋದು, ನನ್ನ ಸಮುದಾಯದವರಿಗೆ ಅಂಬೇಡ್ಕರ್ ಭವನ ಆಗಿರ್ಬೋದು, ಜಗಜೀವನ್ ರಾಮ್ ಭವನ ಆಗಿರ್ಬೋದು, ಭವನಗಳು ಕೇಳ್ತಾ ಇದ್ರು. ಹೊರತುಪಡಿಸಿದ್ರೆ ಎಕರೆಗಟ್ಟಲೆ ನಮ್ಗೆ ಜಮೀನು ಕೊಡ್ರಿ ಅಥವಾ ಸರ್ಕಾರಿ ನೌಕರಿಗಳು ಕೊಡ್ರಿ, ನಮ್ಗೆ ರಾಜಕೀಯವಾಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಸೀಟ್ ಬಿಟ್ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ನನ್ನ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ಅನುದಾನಗಳು, ನನ್ನ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ನ್ಯಾಯಬದ್ಧವಾಗಿ ಸಿಗ್ಬೇಕಾಗಿರುವಂತಹ ಎಲ್ಲಾ ರೀತಿಯಾದ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ತಮಟೆ ಚಳುವಳಿ ಮುಖಾಂತರ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಡಕ್ ಬಂದ್ವಿ. ಅದೇ ನಮಗೆ ಈ ನ್ಯಾಯ ಮೈಲಾಪುರ ಗ್ರಾಮಕ್ಕೆ ಹಾಗೂ ಸಂತೆಗೇಟಿಂದ ಅಲ್ಲಿ ಶೌಚಾಲಯ ಹಾಗೂ ಮಾಲೂರು ರಸ್ತೆ ಏನಾದ್ರೂ 15 ದಿನದೊಳಗಡೆ ಕಾರ್ಯಸಿದ್ಧಿ ಮಾಡಿಲ್ಲ ಅಂತಂದ್ರೆ ಉಪವಾಸ ಸತ್ಯಾಗ್ರಹ, ಉಗ್ರವಾದ ಪ್ರತಿಭಟನೆ ಇದೇ ತಾಲೂಕು ದಂಡಾಧಿಕಾರಿಗಳ ಮುಂದ್ಗಡೆ ನಾವು ಮಾಡ್ತೀವಿ ಅಂತಂತ ಹೇಳ್ತಾ ಮಾಧ್ಯಮದ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಏನು ಮುನ್ಸಿಪಲ್ ಕಮಿಷನರ್ ಅವ್ರಿಗೂ ಕೂಡ ಪ್ರಕಾಶ್ ಅವರು ಏನಿದ್ದಾರೆ ಅವ್ರಿಗೂ ಕೂಡ ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ.